ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿವಸ ಒಂದು ಹೊಸ ರೆಸಿಪಿನ ಹೇಳ್ಕೊಡತ್ತೇನೆ ರೀ. ನೀವು ಈ ರೆಸಿಪಿನ ಇದುವರೆಗೂ ಎಲ್ಲಿ ನೋಡಿಲ್ಲ, ಕೇಳಿಲ್ಲ. ಇದು ಪೂರ್ತಿ ಹೊಸ ರೆಸಿಪಿ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡ್ರಿ. ಈಗಂತೂ ಮಳೆ ಚಾಲು ಆಗೈತಿ ಎಲ್ಲ ಕಡೆ. ಸಂಜೆ ಟೈಮ್ನಾಗ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಇದನ್ನು ಮಾಡ್ಕೊಂಡು ತಿನ್ನಿರಿ ಅಂದ್ರೆ ಒಟ್ಟು ಇದನ್ನು ಮರೆಯಂಗೇ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನ್ಯಾಗ. ಬ್ರೆಡ್ ಅಂತೂ ಎಲ್ಲರ ಮನ್ಯಾಗ ಇದ್ದೇ ಇರ್ತಾವೆ. ಜಸ್ಟ್ 2-3 ಬ್ರೆಡ್ಡು ಆಮೇಲೆ 2 ಎಗ್ ಆದ್ರೆ ಅಷ್ಟ ಆಯ್ತು ರೀ. ಸ್ನ್ಯಾಕ್ಸ್ ರೆಡಿ ಆದವು. ಸ್ನ್ಯಾಕ್ಸ್ ಆದರೂ ಆಗಿ ಮಾಡ್ಕೋಬೋದು, ಇಲ್ಲ ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೋಬೋದು. ಎರಡಕ್ಕೂ ಒಂದು ಒಳ್ಳೆ ರೆಸಿಪಿ ರೀ ಇದು. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಹಂಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾವಂತ ಹೇಳಿ. ಬರೀ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ರೆಸಿಪಿನ ಹೆಂಗೆ ಮಾಡೋದು, ಏನೇನೆಲ್ಲ ಹಾಕೋದು ಅಂಥೇಳಿ ಹೋಗಿ ನೋಡ್ಕೊಂಡು ಬರೋಣ. ಫಸ್ಟ್ ನಾನಿಲ್ಲೇ 2 ಬ್ರೆಡ್ಡನ್ನು ತೊಗೊಳತ್ತೇನೆ ರೀ. ಇವೆರಡು ಬ್ರೆಡ್ಡನ್ನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ನೆನೆಸಿ ಆಗಿಂದಾಗ ಅದನ್ನ ನೀರೆಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡು ಬಿಡ್ಬೇಕ್ರಿ. ನೋಡಿರಿ ಇಷ್ಟ ನೆನೆಸ್ಬೇಕು. ಅದನ್ನು ಭಾಳ ನೆನ್ಸಕ್ಕೆ ಹೋಗ್ಬೇಡ್ರಿ. ಇದು ನೀರು ಹಾಕ್ಕೊಳ್ಳೋದು ಹಿಟ್ಟು ಜೊತೆ ಚೆಂದಂಗೆ ಮಿಕ್ಸ್ ಆಗಲಿ ಅಂಥೇಳಿ ಸ್ವಲ್ಪ ನೀರು ಹಾಕಿ ಅದನ್ನು ಬಸ್ದೇನೆ ರೀ. ಇವಾಗ 2 ಎಗ್ಗನ್ನ ತೊಗೊಂಡೇನಿ. ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ 2 ಎಗ್ಗು. ಈ ಎಗ್ಗನ್ನು ನೀವು ಬೇಕಾದ್ರೆ ಕೈಲೇ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋತೇನಂದ್ರೆ ಮಾಡ್ಕೋರಿ. ಇಲ್ಲಾಂದ್ರೆ ನಾನಿಲ್ಲೇ ಕೊಬ್ಬರಿ ತುರಿಯೋ ಮನೆ ಇರ್ತೈತಲ್ಲ ಅದರಲ್ಲೇ ಇದನ್ನು ತುರಿಯಾಕತ್ತೇನೆ ರೀ ಸಣ್ಣಗೆ. ನೋಡಿರಿ ಇಷ್ಟ ಆಗಬೇಕು ಅಂದ್ರೆ ತೆರೆಯೋ ಮನೇಲೆ ತೆರೆದು ಬಿಟ್ರೆ ಅದು ಪೂರ್ತಿ ಹಿಟ್ಟು ಜೊತೆ ಮಿಕ್ಸ್ ಆಗಿಬಿಡ್ತೈತೆ ರೀ, ಪೂರ್ತಿ ಸಣ್ಣಗೆ ಆಕೈತೆ ಅಂಥೇಳಿ. ಇವಾಗ ಅದಕ್ಕೆ 1 ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ನೆಕ್ಸ್ಟು 2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳತ್ತೇನೆ ರೀ. ಕಾರ್ನ್ಫ್ಲೋರ್ ಇಲ್ಲ ಅಂದ್ರೆ ನೀವು ಮೈದಾ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲೇ 1 ಟೀ ಸ್ಪೂನಷ್ಟು ಹಸಿ ಶುಂಠಿನ ತುರಿದು ಇಟ್ಕೊಂಡೇನಿ ರೀ, ಅದನ್ನು ಹಾಕತ್ತೇನೆ. ಅದಾಗಿಂದ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಖಾರದ ಪುಡಿ 1 ಟೀ ಸ್ಪೂನಷ್ಟು, ನಂತರ ಸ್ವಲ್ಪ ಜೀರಿಗೆ ಹಾಕೋರಿ. ಜೀರಿಗೆ ಆಗಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕೋರಿ. ಆನಂತರ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳತ್ತೇನೆ ರೀ. ಅಡುಗೆ ಸೋಡಾ ಆಗಿಂದ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರು. ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರನ್ನ ಹಾಕ್ಕೊಳತ್ತೇನೆ. ಇವೆಲ್ಲ ಮಸಾಲೆ ಐಟಮ್ಸ್ ನಿಮಗೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದ್ರೆ ಅಡುಗೆ ಸೋಡಾ ಸ್ವಲ್ಪ ಜನಕ್ಕೆ ಆಗಿ ಬರೋಂಗಿಲ್ಲ, ನೀವು ಅದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಡ್ರೂ ನಡಿತೈತೆ ರೀ. ಲಾಸ್ಟಕ್ಕೆ ನಾನಿಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಇದನ್ನ ಪೂರ್ತಿಯಾಗಿ ಕಲಸಿ ಚಪಾತಿ ಹಿಟ್ಟಿರ್ತೈತಲ್ಲ ಆ ಸೇಮ್ ಇದನ್ನು ಕಲಿಸಿ ಒಂದು 2-3 ನಿಮಿಷ ಇಟ್ಬಿಟ್ರೆ ಆಯ್ತು ರೀ. ನೋಡಿರಿ ಈ ಸೇಮ್ ನೀವು ಹಿಟ್ಟು ಕಲಿಸಿ ಇಡ್ಬೇಕು ಅದನ್ನು ಪೂರ್ತಿ. ಇವಾಗ 2 ಕೈಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಕೊಂಡು ಅದನ್ನು ಸಣ್ಣದಾಗಿ ಉಳ್ಳಿ ಮಾಡ್ಕೋಬೇಕ್ರಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ನಾಗ ಮಾಡತ್ತೇನೆ. ನೋಡಿರಿ ಎಷ್ಟು ನೀಟಾಗಿ ಬರ್ತಾವಂಥೇಳಿ. ಸ್ವಲ್ಪ ಕೈಗೆ ಅಂಟಂಗಿಲ್ಲ ಏನಿಲ್ಲ, ಭಾಳ ಚಂದ ಕಾಣಿಸ್ತಾವೆ, ನೀಟಾಗಿನೂ ಬರ್ತಾವೆ, ಮಾಡೋಕ್ಕೂ ಇಂಟ್ರೆಸ್ಟು ಆಗ್ತೈತಿ. ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿರಿ. ಈಗ ನಾನಿಲ್ಲೇ 1 ಬ್ರೆಡ್ನ ಫಸ್ಟ್ ಮಿಕ್ಸಿ ಮಾಡಿಕೊಂಡು ಸಣ್ಣದಾಗಿ ಪೌಡ್ರ್ ಮಾಡಿ ಇಟ್ಕೊಂಡೇನಿ ರೀ. ಇವಾಗ ಅದನ್ನ ಮೇಲೆ ಕೆಳಗೆ ಸ್ವಲ್ಪ ಆ ಪೌಡ್ರನ್ನ ಹಚ್ಚಿ ಇಟ್ಬಿಟ್ರೆ ಆಯಿತು. ನೋಡಿರಿ ಈ ಸೀಮ ಇದೇ ರೀತಿ ಉಳಿದಿದ್ದೆಲ್ಲ ಹಿಟ್ಟನ್ನು ಹಿಂಗೆ ರೌಂಡ್ ಶೇಪ್ ಒಳಗೆ ಕಟ್ಲೆಟ್ನ ಮಾಡಿ ಇಟ್ಕೊಂಡು ಬಿಡ್ರಿ. 2 ಬ್ರೆಡ್ ಒಳಗೆ ಒಂದು 8-10 ಕಟ್ಲೆಟ್ ಆಗ್ತಾವೆ ರೀ, ಭಾಳ ಟೇಸ್ಟ್ ಆಗ್ತಾವೆ. ಇವಾಗ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ. ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದೊಂದು ಹಾಕಿ ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಬೇಕ್ರಿ. ಉರಿನ ಹೈ ಫ್ಲೇಮ್ ಮಾಡಬೇಡ್ರಿ. ನೋಡಿರಿ ನಾನಿಲ್ಲಿ ಒಂದೊಂದಾಗಿ ಫ್ರೈ ಮಾಡ್ಕೊಳತ್ತೇನೆ. ಎಣ್ಣೆ ಸ್ವಲ್ಪ ಕಾದಿಂದ ಒಂದೊಂದಾಗಿ ಎಣ್ಣೆಗೆ ಹಾಕಿರಿ. ಅಷ್ಟನ್ನು ಒಮ್ಮೆ ಹಾಕಕ್ಕೆ ಹೋಗಬೇಡ್ರಿ, ಯಾಕಂದರೆ ಎಣ್ಣೆ ಕಾದಿರ್ತೈತಿ. ಅಷ್ಟು ಹಾಕಿಂದ ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಬೇಯಿಸ್ಕೋಬೇಕ್ರಿ. ಯಾಕಂದ್ರೆ ಕಟ್ಲೆಟ್ ದಪ್ಪ ಇರೋದ್ರಿಂದ ಒಳಗೆಲ್ಲ ಚೆಂದಾಗೆ ಬೇದಿರಂಗಿಲ್ಲ. ನೋಡಿರಿ ಈ ರೀತಿ ಆಗಬೇಕು. ಪೂರ್ತಿ ಬೇದಿಂದ ಅವನ್ನ ಒಂದು ಪ್ಲೇಟ್ಗೆ ತೆಗೆದಿಡ್ರಿ. ಮತ್ತು ಉಳಿದಿದ್ದು ಎಲ್ಲ ಕಟ್ಲೆಟ್ನು ಹಿಂಗೆ ಒಂದೊಂದಾಗಿ ಎಣ್ಣೆಗೆ ಹಾಕಿ ಬೇಯಿಸ್ಕೋಬೇಕ್ರಿ. ನೋಡಿರಿ ಎಷ್ಟು ಗರಿಯಾಗಿ ಕ್ರಿಸ್ಪಿಯಾಗಿ ಕಟ್ಲೆಟ್ ಬಂದಾವಂಥೇಳಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೀ ಇದು. 100% ಮನೆ ಮಂದಿಗೆಲ್ಲ ಇಷ್ಟ ಆಗ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಹಂಗೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದು ಅಂಥೇಳಿ.
ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಆದರೂ ಮಾಡಿ ಕಟ್ಬೋದು, ಇಲ್ಲ ಸಂಜೆ ಟೈಮ್ಸ್ ಟೀ ಜೊತೆ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದು. ಎಲ್ಲದಕ್ಕೂ ಈ ರೆಸಿಪಿ ಸೂಪರ್ ಆಗಿರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.